ಸಿಮೆಂಟ್ ಇಂಡಸ್ಟ್ರಿಗಳು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಸುಣ್ಣದ ಕಲ್ಲು ಬಳಸ್ಕೊತದೆ. ಒಂದು. ಎರಡನೇದು, ಅಲ್ಲಿರ್ತಕ್ಕಂಥ ರೈತರ ಜಮೀನುಗಳನ್ನು ಖರೀದಿ ಮಾಡಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸುಮಾರು 1,000, 2,000, 3,000 ಎಕರೆವರೆಗೂ ಅವರು ಜಮೀನು ಖರೀದಿ ಮಾಡಿ ಇಂಡಸ್ಟ್ರಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾಗಿಡ ನದಿ ಹೋಗ್ತದೆ. ಅದರ ಪಕ್ಕದಲ್ಲಿ ಸೇಡಂ ಪಕ್ಕದಲ್ಲಿ ಒಂದು ನದಿ ಇದೆ, ಸನ್ಮಾನ್ಯ ಸಚಿವರ ಊರಲ್ಲಿ ಪಕ್ಕದಲ್ಲಿ. ಆ ನದಿಯು ಸಹಿತ ಅಲ್ಲಿ ಹೋಗ್ತವೆ. ಅಲ್ಲಿರ್ತಕ್ಕಂಥ ಜಲಮೂಲಗಳನ್ನು ಬಳಸಿಕೊಂಡು ಆ ಕಾರ್ಖಾನೆಗಳು ಇವತ್ತು ತಮ್ಮ ಕೈಗಾರಿಕಾ ಸಿಮೆಂಟ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಆದರೆ ದುರದೃಷ್ಟವಶಾತ್ ಈ ಸಿಮೆಂಟ್ ಉತ್ಪಾದನೆ ಮಾಡಬೇಕಾಗಿರ್ತಕ್ಕಂಥ ಈ ಸಿಮೆಂಟ್ ಕಾರ್ಖಾನೆಗಳು ಅಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸಿಕೊಂಡು ಇನ್ ರಿಟರ್ನ್ ಅದಕ್ಕೆ ಪ್ರತಿಫಲವಾಗಿ ಅಲ್ಲಿಯ ಜಿಲ್ಲೆಯವರಿಗೆ ಅನುಕೂಲ ಆಗ್ಬೇಕಲ್ಲ, ಇದು ಸಮಸ್ಯೆ ನನಗೆ. ಅದನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಜನರಿಗೆ ಅನುಕೂಲ ಆಗೋದ್ರ ಬದಲಾಗಿ ಇವತ್ತು ದುಷ್ಪರಿಣಾಮ ಬೀಳ್ತಾ ಇದ್ದಾವೆ. ಯಾವ ರೀತಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.